ಸ್ನೇಹಿತರೆ, ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿರೋ ದಿಲ್ಲಿಯ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಆಘಾತಕಾರಿ ಮಾಹಿತಿ ಒಂದೊಂದಾಗಿ ಹೊರಬರ್ತಾ ಇದೆ. ಘಟನೆ ಹೇಗಾಯಿತು, ಇದು ಇಷ್ಟೊಂದು ತೀವ್ರ ಸ್ಫೋಟ ಆಗೋಕೆ, ಇಂಟೆನ್ಸಿಟಿ ಇಷ್ಟೊಂದು ಜಾಸ್ತಿ ಇರೋಕೆ ಏನು ಕಾರಣ, ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಮೊದಲಿಗೆ ಘಟನೆಯನ್ನ ದಿಕ್ಕು ಬದಲಿಸೋ ಹಾಗೆ ಸ್ಥಳದಲ್ಲಿ ಗುಂಡುಗಳು ಕೂಡ ಸಿಕ್ಕಿವೆ, ಬುಲೆಟ್ಗಳು ಕೂಡ ಸಿಕ್ಕಿವೆ. ಹಾಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಉಗ್ರ ಲಿಂಕ್ ಕೂಡ ಬಹುತೇಕ ಸ್ಪಷ್ಟವಾಗಿ ಇಲ್ಲಿ ಎಮರ್ಜ್ ಆಗ್ತಾ ಇದೆ. ಡಾಕ್ಟರ್ಗಳ ಉಗ್ರ ಕೂಟ, ಕ್ಲಿನಿಕಲ್ ಪ್ರಿಸಿಷನ್ ಒಂದಿಗೆ ದಾಳಿ ಮಾಡೋಕೆ ಡಾಕ್ಟರ್ಗಳು ಹೆಣೆದಿದ್ದ ವ್ಯೂಹ ಕೂಡ ಒಂದೊಂದಾಗಿ ಎಳೆಯಾಗಿ ಈಗ ಬಯಲಾಗ್ತಾ ಇದೆ. ಹೇಗೆ ಅಂದ್ರೆ ಸ್ನೇಹಿತರೆ, ಹರಿಯಾಣದ ಫರೀದಾಬಾದ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ 2900 kgಯಷ್ಟು ಸ್ಫೋಟಕ ಸಾಮಗ್ರಿ ಎಲ್ಲ ಸಿಕ್ಕಿತ್ತಲ್ಲ. ಇಬ್ರು ಡಾಕ್ಟರ್ಗಳಲ್ಲಿ ಅವ್ರ ಮೇಲೆ ರೇಡ್ ಆಗಿತ್ತಲ್ಲ, ಅದರಲ್ಲಿ 3ನೇ ಡಾಕ್ಟರ್ ಅಬ್ಸ್ಕಾಂಡ್ ಆಗಿದ್ನಲ್ಲ, ಆತ ಡಾಕ್ಟರ್ ಉಮರ್, ಆತನೇ ಈ I-20 ಗಾಡಿಯನ್ನ ಓಡಿಸ್ತಾ ಇದ್ದ ಅನ್ನೋ ಮಾಹಿತಿ ಈಗ ಬಹಿರಂಗ ಆಗ್ತಾ ಇದೆ. ಆ ಕಾರ್ನ CCTV ಫುಟೇಜ್ ಈಗ ಲಭ್ಯ ಆಗಿದೆ. ಟೋಲ್ನಲ್ಲಿ ಬರ್ತಾನೆ, ಆರಂಭದಲ್ಲಿ ಮಾಸ್ಕ್ ಹಾಕಿರ್ತಾನೆ, ಆ ಟೈಮ್ನಲ್ಲಿ ಟೋಲ್ಗೆ ದುಡ್ಡು ಪೇ ಮಾಡಿ ಆ ರಿಸಿಪ್ಟನ್ನು ತಗೊಳ್ತಾನೆ. ಕಾರ್ನಲ್ಲಿ ಯಾವುದೇ ರೀತಿಯ ಫಾಸ್ಟ್ ಟ್ಯಾಗ್ ಕೂಡ ಇರೋದಿಲ್ಲ. ಫಾಸ್ಟ್ ಟ್ಯಾಗ್ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು, ಅದು ಎಲ್ಲ ಎಲೆಕ್ಟ್ರಾನಿಕ್ ಫುಟ್ ಪ್ರಿಂಟ್ ಸಿಕ್ಬಿಡುತ್ತೆ. ಇಲ್ಲಿ ಹಾಗಿರಲಿಲ್ಲ. ಇಲ್ಲಿ ಆತ ಟೋಲ್ನಲ್ಲಿ ದುಡ್ಡು ಪೇ ಮಾಡಿ ಆ ರಿಸಿಪ್ಟ್ ತಗೊಂಡು ಕಾರ್ನ ಪಕ್ಕದ ಸೀಟಲ್ಲಿ ಇಡ್ತಾನೆ. ಅವಾಗ ಸ್ವಲ್ಪ ಹೀಗೆ ನೋಡ್ತಾನೆ, ಆಮೇಲೆ ಕಾರ್ ಮುಂದಕ್ಕೆ ಪಾಸ್ ಆಗುತ್ತೆ. ಅದರಲ್ಲಿ ಆ ಕಾರ್ನ ನಂಬರ್ ಪ್ಲೇಟ್ ಕೂಡ ಸ್ಪಷ್ಟವಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಬಹುತೇಕ ಇದು ಉಗ್ರ ದಾಳಿ ಅನ್ನೋದು ಎಸ್ಟಾಬ್ಲಿಷ್ ಆಗ್ತಾ ಇದೆ. ಈ ದಾಳಿಯಲ್ಲಿ ಜೊತೆಗಿದು ಆತ್ಮಾಹುತಿ ದಾಳಿ ಕೂಡ ಹೌದು. ಈ ದಾಳಿಯಲ್ಲಿ ದಾಳಿಕೋರ ಕೂಡ ಮೃತಪಟ್ಟಿದ್ದಾನೆ. ಅದನ್ನ ಎಸ್ಟಾಬ್ಲಿಷ್ ಮಾಡೋಕೆ DNA ಟೆಸ್ಟ್ ಕೂಡ ಈಗ ನಡೀತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ದೊಡ್ಡ ಶಾಕ್ ಇದು. ದೇಶದ ರಾಜಧಾನಿನೇ ಟಾರ್ಗೆಟ್ ಆಗಿದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗೋ ಪ್ರಯತ್ನ ಮಾಡ್ತೀವಿ ನಾವು ಘಟನೆಗೆ ಸಂಬಂಧಪಟ್ಟಂತೆ. ಸ್ನೇಹಿತರೆ, ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಯಾವಾಗಲೂ ಕೂಡ ಅವರು ಯಾವಾಗಲೂ ಕೂಡ ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಕಾಶ್ಮೀರ ಹೊರತುಪಡಿಸಿ ದೇಶದ ಉಳಿದ ಕಡೆ ದೊಡ್ಡ ಉಗ್ರ ದಾಳಿ ಆಗಿಲ್ಲ. ಪಠಾಣ್ಕೋಟ್ನಲ್ಲಿ ಆದರೂ ಕೂಡ ಅದು ಸೇನಾ ಇನ್ಫ್ರಾಸ್ಟ್ರಕ್ಚರ್ ಮೇಲಾಗಿತ್ತು, ಅದು ಕೂಡ ಒಂದು. ಅದಾದಮೇಲೆ ಎಲ್ಲೂ ಕೂಡ ದೊಡ್ಡ ಉಗ್ರ ದಾಳಿಗಳನ್ನು ಆಗದೇ ಇರೋ ರೀತಿಯಲ್ಲಿ ಕಠಿಣವಾಗಿ ನಾವು ಆ್ಯಕ್ಷನ್ ತಗೊಳ್ತಾ ಇದ್ದೀವಿ, ಪ್ರೊಯಾಕ್ಟಿವ್ ಆಗಿ ಮೊದಲೇ ದಾಳಿಗಳನ್ನು ಫೇಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಅದು ಒಂದು ಮಟ್ಟಿಗೆ ನಿಜ ಕೂಡ ಆಗಿತ್ತು. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಈ ರೀತಿ ಸಣ್ಣ ಸಣ್ಣ ಇಂಟೆನ್ಸಿಟಿ ಆದರೂ ಕೂಡ ದೊಡ್ಡ ಪ್ರಮಾಣದ ದಾಳಿಗಳು, ಬ್ಲಾಸ್ಟ್ಗಳು, ಉಗ್ರ ಕೃತ್ಯಗಳು ಕಾಶ್ಮೀರ ಹೊರತುಪಡಿಸಿ, ಆ ಪಠಾಣ್ಕೋಟ್ ಒಂದನ್ನು ಹೊರತುಪಡಿಸಿ ಅದಾದಮೇಲೆ ಬೇರೆ ಎಲ್ಲೂ ಕೂಡ ರಿಪೀಟೆಡ್ಲಿ ಆ ರೀತಿ ಘಟನೆಗಳು ಆಗಿರಲಿಲ್ಲ. ಆದರೆ ಈಗ ಬಹುತೇಕ ಸ್ಪಷ್ಟವಾಗ್ತಾ ಇದೆ, ದೇಶದ ರಾಜಧಾನಿಯಲ್ಲೇ ದೊಡ್ಡ ಕೃತ್ಯವನ್ನ ನಡೆಸಿಬಿಟ್ರ ಉಗ್ರರು ಅನ್ನುವಂತಹ ವಿಚಾರ. ಈ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಇದುವರೆಗಿನ ಅಪ್ಡೇಟ್ಸ್ ಅನ್ನ ಎಲ್ಲವನ್ನ ನಿಮಗೆ ನೀಡ್ತಾ ಹೋಗೋ ಪ್ರಯತ್ನವನ್ನ ಮಾಡ್ತೀವಿ ಸ್ನೇಹಿತರೆ. ಕಡತನ ಮಿಸ್ ಮಾಡಿದೆ ನೋಡಿ. ಹಾಗೆ ದಿಲ್ಲಿ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಕಿರೋ FIR ಈಗ ತುಂಬಾ ಇಂಟ್ರೆಸ್ಟಿಂಗ್ ಇದು ಹಾಗೂ ಆಘಾತಕಾರಿ. ಯಾಕೆ ಅಂತ ಹೇಳಿದ್ರೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ UAPA ಇದರ ಸೆಕ್ಷನ್ 16 ಮತ್ತು 18 ಅನ್ವಯ FIR ದಾಖಲು ಮಾಡಲಾಗಿದೆ. ಸಾಮಾನ್ಯವಾಗಿ ಉಗ್ರ ದಾಳಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಭಯೋತ್ಪಾದಕರಿಗೆ ಬೆಂಬಲ ಕೊಡೋ ಪ್ರಕರಣಗಳಲ್ಲಿ ಹಾಕುವ ಸೆಕ್ಷನ್ಗಳಲ್ಲಿ FIR ಹಾಕಲಾಗಿದೆ. 10ನೇ ತಾರೀಕು ಸಂಜೆ 6:53ಕ್ಕೆ ಕರೆಕ್ಟ್ ಆಗಿ ದಿಲ್ಲಿಯಲ್ಲಿ ಈ ಸ್ಫೋಟ ಉಂಟಾಯಿತು. ಹಂಡೈ I-20 ಕಾರ್ನಲ್ಲಿ ಈ ಸ್ಫೋಟ ಆಯಿತು ಅಂತ ಖುದ್ದು ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಆರಂಭದಲ್ಲಿ ಮಾರುತಿ ಈಕೋ ಅನ್ನೋ ಸುದ್ದಿ ಬಂತು. ಕಾರ್ ಯಾವ ಲೆವೆಲ್ಗೆ ಪೀಸ್ ಆಗಿತ್ತು ಅಂತ ಹೇಳಿದ್ರೆ ಗುರುತು ಹಿಡಿಯೋಕ್ಕೂ ಕಷ್ಟ ಆಗ್ತಿತ್ತು ಆರಂಭದಲ್ಲಿ. ಆಮೇಲೆ ಖುದ್ದು ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರೇ ಕನ್ಫರ್ಮ್ ಮಾಡಿದ್ರು, ಇದು ಹಂಡೈ I-20 ಕಾರ್ ಅಂತ. ಜೊತೆಗೆ ಒಂದೇ ಸ್ಫೋಟಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ತೀವ್ರತೆ ಉಂಟಾಗೋಕೆ ಕಾರಣ ಆ ಸ್ಫೋಟ ಆದ ಟೈಮಿಂಗ್ ಮತ್ತು ಜಾಗ. ಕೆಂಪುಕೋಟೆ ಬಳಿಯ ಮೆಟ್ರೋ ಸ್ಟೇಷನ್ ಹತ್ತಿರ ಮೊದಲ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಮಾರ್ಗದಲ್ಲಿ ಟ್ರಾಫಿಕ್ನ ರೆಡ್ ಸಿಗ್ನಲ್ ಬಿತ್ತು. ವೆಹಿಕಲ್ ಎಲ್ಲ ಬಂದು ನಿಲ್ಲೋಕೆ ಶುರುವಾದವು. ರೆಡ್ ಸಿಗ್ನಲ್ ಬಿದ್ದಿದೆ, ಜಾಮ್ ಆಯ್ತು ಅಲ್ಲೊಂದು ಸ್ವಲ್ಪ. ಆ ಟೈಮ್ನಲ್ಲೇ ನಿಧಾನಕ್ಕೆ ಅಲ್ಲಿ ಮೂವ್ ಆದಂಥ ಕಾರು ಸ್ಫೋಟ ಆಗಿ ಈ ಘಟನೆ ಆಗಿದೆ. ಸ್ಫೋಟಗೊಂಡ ಕಾರಲ್ಲೂ ಕೂಡ 3 ಜನ ಇದ್ರು. ಸಂಜೆ ಟೈಮ್ನಲ್ಲಿ ಜನ ಮನೆಗೆ ಹೋಗ್ತಾ ಇದ್ದಿದ್ದರಿಂದ ಮತ್ತು ಕ್ರೌಡ್ ಇದ್ದ ಜಾಗವಾಗಿದ್ದರಿಂದ ತೀವ್ರತೆ ಇನ್ನಷ್ಟು ಹೆಚ್ಚಾಗಿದೆ. ಮಾಹಿತಿ ಪ್ರಕಾರ ಕನಿಷ್ಠ ಅಂದರೂ ಕೂಡ 20 ಕಾರುಗಳು ಡ್ಯಾಮೇಜ್ ಆಗಿವೆ. ಆ ಪರಿಯ ದೊಡ್ಡ ಸ್ಫೋಟ, 15ರಿಂದ 20 ಅಡಿ ಉದ್ದದ ತನಕ ಕೂಡ ಸ್ಫೋಟ ಮತ್ತು ಬೆಂಕಿಯ ತೀವ್ರತೆ ಹರಡಿಕೊಂಡಿತ್ತು ಸುತ್ತಳತೆಯಲ್ಲಿ. ದೇಹಗಳು 100 ಮೀಟರ್ ತನಕ ಚದುರಿ ಬಿದ್ವು. ಅಲ್ಲದೆ ಈ ಸ್ಫೋಟದ ಶಬ್ದ ಭೂಕಂಪನದ ರೀತಿಯಲ್ಲಿ ಫೀಲ್ ಆಗೋ ರೀತಿ ಅದರ ಶಾಕ್ ವೇವ್ಸ್ ಇದ್ವು. ಕನಿಷ್ಠ 800 ಮೀಟರ್ ತನಕ
ಆಲ್ಮೋಸ್ಟ್ 1 ಕಿಲೋಮೀಟರ್ ತನಕ ಶಬ್ದ ಕೂಡ ಕೇಳಿದೆ. ಜೊತೆಗೆ ದಿಲ್ಲಿ ಅಗ್ನಿಶಾಮಕ ದಳಕ್ಕೆ 6:55ಕ್ಕೆ ಕಾಲ್ ಬಂತು. 7:30 ವೇಳೆಗೆ ಬೆಂಕಿಯನ್ನ ನಂದಿಸಲಾಯಿತು. 7-8 ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ್ರು. ಇಲ್ಲಿ ಬರೀ ಸ್ಫೋಟನೂ ಮಾತ್ರ ಅಲ್ಲ, ಭಾರಿ ಪ್ರಮಾಣದಲ್ಲಿ ಬೆಂಕಿ ಹರಡಿತ್ತು. ಅಕ್ಕಪಕ್ಕದ ಕಾರುಗಳವರೆಗೂ ಕೂಡ ಬೆಂಕಿ ವ್ಯಾಪಿಸ್ಬಿಟ್ಟಿತ್ತು. ಅಲ್ಲದೆ ಅಲ್ಲಿದ್ದವರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಶೇರ್ ಮಾಡಿದ್ರು. ನಮಗೆ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ, ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲೇ ಎಲ್ಲ ನಾಶವಾಗಿದ್ವು, ದೇಹಗಳು ಚೆಲ್ಲಾಪಿಲ್ಲಿಯಾಗಿದ್ವು, ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ, ಅಷ್ಟು ಕ್ರೂರವಾಗಿತ್ತು ಈ ಘಟನೆ ಅಂತ ಹೇಳಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಆಂಗಲ್ನಲ್ಲೂ ನಾವು ತನಿಖೆ ನಡೆಸ್ತಾ ಇದ್ದೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ರಾತ್ರಿನೇ ಅವರು ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿದ್ದಾರೆ, ಸ್ಥಳಕ್ಕೂ ಕೂಡ ಹೋಗಿದ್ದಾರೆ, ಆಸ್ಪತ್ರೆಗೂ ಹೋಗಿ ಗಾಯಾಳುಗಳನ್ನ ಮೀಟ್ ಆಗಿದ್ದಾರೆ. ರಾತ್ರಿಯೇ ಖುದ್ದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಮತ್ತೆ ಅಧಿಕಾರಿಗಳೊಂದಿಗೆ ಅವರು ಮೀಟಿಂಗ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ. ಸ್ನೇಹಿತರೆ, ದಾರಿಯುದ್ದಕ್ಕೂ ಇರೋ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡಲಾಗ್ತಿದೆ. ಸ್ನೇಹಿತರೆ, ಆ ಏರಿಯಾ ತುಂಬಾ ಸೆನ್ಸಿಟಿವ್. ದೇಶದ ಪ್ರಧಾನಮಂತ್ರಿ ಅಲ್ಲೇ ಸಮೀಪದಲ್ಲಿ ಕೆಂಪುಕೋಟೆಯಲ್ಲಿ ನಿಂತು ದೇಶವನ್ನ ಅಡ್ರೆಸ್ ಮಾಡ್ತಾರೆ. ಅಲ್ಲೇ ಹತ್ರ ಇರುವಂತ ಜಾಗ. ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಎಲ್ಲಾ ಕಡೆ ಸಿಸಿಟಿವಿ ಇದಾವೆ. ಒಂಥರ ಸರ್ವೇಲೆನ್ಸ್ ಚೆನ್ನಾಗಿರೋ ಜಾಗ ಅದು. ಹಾಗಾಗಿ ಆ ಕಾರ್ನ ಆಗಮನ, ಸ್ಫೋಟ ಎಲ್ಲದರ ಸ್ಪಷ್ಟ ಚಿತ್ರಣಗಳು, ದೃಶ್ಯಗಳು ಭದ್ರತಾ ಪಡೆಗಳ ಕೈಗೆ ಸಿಕ್ಕಿವೆ. ತನಿಖೆ ನಡೆಸ್ತಾ ಇದ್ದಾರೆ. ದೇಶದ ಎಲ್ಲ ಭದ್ರತಾ ಏಜೆನ್ಸಿಗಳು ಈ ತನಿಖೆಗೆ ಕೈ ಜೋಡಿಸಿವೆ. ವಿಶೇಷ ತನಿಖಾ ದಳ ಕೂಡ ಭಾಗಿಯಾಗಿದೆ. ಈ ಘಟನೆ ಕುರಿತು ಎನ್ಐಎ ಅಧಿಕಾರಿಗಳಿಂದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮಾಹಿತಿ ಪಡ್ಕೊಂಡಿದ್ದಾರೆ. ಘಟನಾ ಸ್ಥಳದಲ್ಲಿ ಬಿದ್ದಿದ್ದ ವಸ್ತುಗಳನ್ನ, ಬೂದಿಯನ್ನ, ಪುಡಿಗಳನ್ನ ಎಲ್ಲವನ್ನ ಸಂಗ್ರಹಿಸಿ ನ್ಯಾಷನಲ್ ಸ್ಫೋಟಕ ಡೇಟಾ ಸೆಂಟರ್ಗೆ ಅದನ್ನ ತಗೊಂಡು ಹೋಗಿ ತನಿಖೆ ನಡೆಸಲಾಗ್ತಾ ಇದೆ. ಜೊತೆಗೆ ಜೈಷ್ ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿರೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೋಮವಾರ ಫರೀದಾಬಾದ್ನಲ್ಲಿ ರೇಡ್ ಮಾಡಿ ಅಧಿಕಾರಿಗಳು 2 ಡಾಕ್ಟರ್ಸ್ ಅನ್ನ ಅರೆಸ್ಟ್ ಮಾಡಿದ್ರಲ್ಲ, ಅದೇ ಗುಂಪಿಗೆ ಸೇರಿದ ವ್ಯಕ್ತಿ ಅಂತ ಕೂಡ ಒಬ್ಬ ಹಿರಿಯ ಅಧಿಕಾರಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಘಟನೆಗೂ ಮೊದಲೇ ಈ ಕಾರ್ ಒಂದು ರೆಡ್ ಫೋರ್ಟ್ ಅಲ್ಲಿ ಪಾರ್ಕ್ ಆಗಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಹೆವಿ ಕ್ರೌಡ್ ಆದ್ಮೇಲೆ ಅದು ಆಚೆ ಬಂದು ಪಾರ್ಕಿಂಗ್ ಲಾಟ್ನಿಂದ ಆಚೆ ಬಂದಿದೆ ಅಂತ ಸಿಸಿ ಕ್ಯಾಮೆರಾ ಹೇಳ್ತಾ ಇದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಹೀಗಾಗಿ ಈ ಕಾರಿನ ನಿಜವಾದ ಓನರ್ ಯಾರು ಅಂತ RTO ಅಧಿಕಾರಿಗಳೊಂದಿಗೆ, ಭ್ರಷ್ಟ ಕೂಪದೊಂದಿಗೆ ಪೊಲೀಸರು ಡಿಸ್ಕಸ್ ಮಾಡ್ತಿದ್ದಾರೆ. ಇನ್ನು NSG ಟೀಮ್ ಮತ್ತು ಶ್ವಾನದಳ, ದಿಲ್ಲಿ ಪೊಲೀಸ್, FSL, NIA ಹೀಗೆ ಎಲ್ಲರೂ ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿದ್ದಾರೆ. CRPF DIG ಕಿಶೋರ್ ಪ್ರಸಾದ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ PM ಮೋದಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಂಕಷ್ಟದಲ್ಲಿರುವವರಿಗೆ ಅಧಿಕಾರಿಗಳು ಸಹಾಯ ಮಾಡ್ತಿದ್ದಾರೆ. ನಾನು ಕೂಡ ಈ ಬಗ್ಗೆ ಅಮಿತ್ ಶಾ ಹಾಗೂ ಇತರ ಅಧಿಕಾರಿಗಳೊಂದಿಗೆ ಘಟನೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀನಿ ಅಂತ PM ಹೇಳಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಅನುಮಾನ ಇನ್ನೂ ಬಗೆಹರಿದಿಲ್ಲ. ಎಲ್ಲೆಡೆ ಕಟ್ಟೆಚ್ಚರ ಸಾರಲಾಗಿದೆ. ದಿಲ್ಲಿಯ ಬ್ಯುಸಿಯೆಸ್ಟ್ ಏರಿಯಾಗಳನ್ನು ಕ್ಲೋಸ್ ಮಾಡಲಾಗಿದೆ. ಜನರಿಗೆ ಒಂದೇ ಕಡೆ ಹೆಚ್ಚು ಜನ ಸೇರಬೇಡಿ ಅಂತ ಹೇಳಿದ್ದಾರೆ. ರಾಜ್ಯದ ಎಲ್ಲ ಮಹಾನಗರಗಳಲ್ಲೂ ಕೂಡ ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಈಶಾನ್ಯ ರಾಜ್ಯಗಳು ಸೇರಿದ ಹಾಗೆ ದೇಶದ ಪ್ರಮುಖ ನಗರಗಳು ಅಲ್ಲದೆ ಹೋದರೂ ಕೂಡ ಸೂಕ್ಷ್ಮ ಅಂತ ಕರೆಸ್ಕೊಳ್ಳೋ ಜಾಗಗಳು, ಗಡಿ ಪ್ರದೇಶಗಳು ಅಲ್ಲೆಲ್ಲ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ದಿಲ್ಲಿ ಸುತ್ತಮುತ್ತಲಿನ ರೈಲ್ವೆ ಸ್ಟೇಷನ್ಗಳಲ್ಲಿ, ಏರ್ಪೋರ್ಟ್, ಮಾರ್ಕೆಟ್ ಎಲ್ಲ ಕಡೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಬಾಂಗ್ಲಾ, ಪಾಕಿಸ್ತಾನ, ನೇಪಾಳ, ಮಯನ್ಮಾರ್ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಅಮೆರಿಕ ಕೂಡ ಇದನ್ನು ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ, ಘಟನೆಯನ್ನು ನೋಟಿಸ್ ಮಾಡಿದ್ದೀವಿ ಅಂತ ಹೇಳಿದೆ. ಇಲ್ಲಿರೋ ತಮ್ಮ ಪ್ರಜೆಗಳಿಗೆ ಅಡ್ವೈಸರಿ ಜಾರಿ ಮಾಡಿದೆ. ಹಾಗೆ ಘಟನೆ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ ಹಾಗೆ ರಾಜ್ಯದ ಎಲ್ಲಾ ಜನನಿಬಿಡ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆ ಕೊಡೋಕೆ ನಾವು ಸೂಚನೆಯನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಾಗಿದೆ ಅಂತ CM ಹೇಳಿದ್ದಾರೆ. ಅಲ್ಲದೆ ಮೃತಪಟ್ಟವರ ಕುಟುಂಬಕ್ಕೆ ಸಂತಾಪ ಹೇಳ್ತೀವಿ. ಈ ಘಟನೆ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ, ಹೀಗಾಗಿ ಪೂರ್ತಿ ವಿಚಾರ ಗೊತ್ತಾದ ಮೇಲೆ ನಾನು ನನ್ನ ರಿಯಾಕ್ಷನ್ ಪೂರ್ಣ ಪ್ರಮಾಣದಲ್ಲಿ ಕೊಡ್ತೀನಿ ಅಂತ CM ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ತ ಎಚ್ಚರಿಕೆಯಿಂದ ಇರಿ ಅಂತ DG and IGP ಸಲೀಂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಇದು ಆತಂಕದ ವಾತಾವರಣಕ್ಕೆ ಕಾರಣ ಆಗಿದೆ, ಭಯವನ್ನ ಉತ್ಪಾದಿಸಿದೆ ಈ ಘಟನೆ. ಸ್ನೇಹಿತರೆ, ಈಗ ಸ್ವಲ್ಪ ಸೂಕ್ಷ್ಮವಾಗಿ ಈ ಘಟನೆಗೂ ಮುನ್ನ ನಡೆದಿರೋ ಬ್ಯಾಕ್ ಟು ಬ್ಯಾಕ್ ಘಟನೆಗಳನ್ನು ಗಮನಿಸಿ. ಜಸ್ಟ್ ನಮ್ಮ ವಿಡಿಯೋಗಳ ತಮ್ನೇಲ್ ನೋಡಿ. ಲಾಸ್ಟ್ 2 days ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಇದು 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 ಆ್ಯಂಡ್ ಇದು ಗಮನಿಸಿ ಸ್ವಲ್ಪ. ಲಾಸ್ಟ್ 2 days ನಮಗೆ ಅನಿಸ್ತಾ ಇತ್ತು, ಏನಿದು ಬರೀ ಉಗ್ರ ದಾಳಿ ಪ್ರಯತ್ನ, ಉಗ್ರರ ಮೇಲೆ ರೇಡು, 106 kg ಸ್ಫೋಟಕ ಸಾಮಗ್ರಿ. ಹರಿಯಾಣದಲ್ಲಂತೂ 350 kg RDX ಅಂತ ಬಂತು, 106 kg ಅಮೋನಿಯಂ ನೈಟ್ರೇಟ್ ಅಂತ ಬಂತು.
ಆಮೇಲೆ ಅಧಿಕಾರಿಗಳು ಹೇಳಿದ್ರು ಅವೆಲ್ಲವೂ ಅಮೋನಿಯಂ ನೈಟ್ರೇಟ್ ಅಂತ ಹೇಳಿ. ಅದಾದಮೇಲೆ ಡಾಕ್ಟರ್ಗಳು, ಕಾಶ್ಮೀರದಲ್ಲಿ ಡಾಕ್ಟರ್ಗಳ ಬಂಧನ, ಗುಜರಾತ್ನಲ್ಲಿ ಶಂಕಿತರ ಬಂಧನ, ಹರಿಯಾಣದಲ್ಲಿ ಬಂಧನ, ಹಾಗೆ UP ಮೂಲದ ಡಾಕ್ಟರ್ ಕಾರಲ್ಲಿ ಒಂದು ಶಸ್ತ್ರಾಸ್ತ್ರ. ಈ ರೀತಿ ಬ್ಯಾಕ್ ಟು ಬ್ಯಾಕ್ ಆತಂಕಕಾರಿ ಮಾಹಿತಿ ಬರೋಕ್ಕೆ ಶುರುವಾಗಿತ್ತು. ಬರೀ ಉಗ್ರ ದಾಳಿಯ ಪ್ರಯತ್ನ, ರೇಡು, ಅರೆಸ್ಟು, ಶಸ್ತ್ರಾಸ್ತ್ರ ವಶ, ಸ್ಫೋಟಕ ಸಾಮಗ್ರಿ ಸೀಸ್, ಈ ರೀತಿದೆ ಬರ್ತಾ ಇತ್ತು. ದೊಡ್ಡ ದಾಳಿಗೆ ಸಂಚು ಅನ್ನೋ ಮಾಹಿತಿನೇ ಬರ್ತಾ ಇತ್ತು. ನಮಗೂ ಕೂಡ ಅನ್ಯೂಶುವಲ್ ಅಪ್ಪ ಇದು, ಏನಿದು ಬ್ಯಾಕ್ ಟು ಬ್ಯಾಕ್ ಇದೇ ರೀತಿ ಸುದ್ದಿ ಮಾಡಬೇಕಾಗಿ ಬರ್ತಾ ಇದೆ ನಮಗೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಆದರೆ ಸ್ನೇಹಿತರೆ, ಆ ರೀತಿ ಯೋಚನೆ ಮಾಡ್ತಾ ಇದ್ದಾಗಲೇ ದಿಲ್ಲಿಂದ ಮಾಹಿತಿ ಬಂತು, ಈ ಘಟನೆದು ಕಾರ್ ಸ್ಫೋಟ ಆಗಿದೆ ಅಂಥೇಳಿ. ನೋಡಿ, ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು ಅಂದರೆ, ಕಾಶ್ಮೀರದಲ್ಲಿ ಪಹಲ್ಗಾಮ್ ದಾಳಿ ನಡೆದ ದಿನದಿಂದಲೂ ಸೇನೆ ಪ್ರತಿಕ್ಷಣ ಉಗ್ರ ವಿರೋಧಿ ಕಾರ್ಯಾಚರಣೆ ಮಾಡ್ತಾ ಇದೆ. ಪಾಕ್ ಉಗ್ರಗಾಮಿಗಳನ್ನು ಒಳನುಸುಳೋಕೆ ಏನು ಪ್ರಯತ್ನ ಪಡ್ತಾ ಇದ್ದಾರೆ, ಅದನ್ನು ತಡೆಯೋಕೆ ನಮ್ಮ ಸೇನೆ ನಿರಂತರವಾಗಿ ಪ್ರಯತ್ನ ಪಡ್ತಿದೆ. ಅದರಲ್ಲೂ ಕೂಡ ಆಗಲೇ ಹೇಳಿದಾಗೆ ಲಾಸ್ಟ್ 2-3 ದಿನಗಳಲ್ಲಿ ಗುಜರಾತ್ನ ಭಯೋತ್ಪಾದನಾ ನಿಗ್ರಹ ದಳ ಮೊನ್ನೆ 3 IS ಉಗ್ರಗಾಮಿಗಳನ್ನು ಅರೆಸ್ಟ್ ಮಾಡಿತ್ತು. 3ರಲ್ಲಿ ಒಬ್ಬ ವೈದ್ಯ, ಅದನ್ನು ಡಾಕ್ಟರ್ ಅಹಮದ್ ಸೈಯದ್ ಜಿಲಾನಿ ಅಂತ ಗುರುತಿಸಲಾಗಿತ್ತು. ಬರೀ ಸ್ಫೋಟ ಮಾಡೋದಲ್ಲ, ಕೆಮಿಕಲ್ ದಾಳಿ ಅಂದರೆ ಕಣ್ಣು ಮಿಟುಕಿಸುವಷ್ಟರಲ್ಲಿ 100 ಜನರ ಒಂಥರ ವಿಷಪ್ರಾಶನ ಥರ ಆಗಿ ಜನರನ್ನು ಮುಗಿಸ್ಬೇಕು. ಆ ರೀತಿಯ ಕೆಮಿಕಲ್ ದಾಳಿಗೂ ಕೂಡ ಈತ ಪ್ಲಾನ್ ಮಾಡಿದ್ದ. ಗೌಪ್ಯವಾಗಿ ರೆಸಿನ್ ಅನ್ನೋ ಅತ್ಯಂತ ವಿಷಕಾರಿ ಕೆಮಿಕಲ್ ಅನ್ನು ಸಂಗ್ರಹಿಸಿ ಅದನ್ನು ಬಳಸೋಕೆ ಪ್ಲಾನ್ ಮಾಡಿದ್ದ. ಇದು ಸೈನೈಡ್ಗಿಂತ 600 ಪಟ್ಟು ಹೆಚ್ಚು ಅಪಾಯಕಾರಿ. ಇದನ್ನು ಮಾರ್ಕೆಟ್ ಮತ್ತು ತರಕಾರಿ, ಹಣ್ಣು ಹಂಪಲುಗಳಲ್ಲಿ ಹರಡಿ ಜನರನ್ನ ಹತ್ಯೆ ಮಾಡೋಕೆ ಪ್ಲಾನ್ ಮಾಡಿದ್ದ. ಸಾಕಷ್ಟು ಅಪಾಯಕಾರಿ. ಇದೇನಪ್ಪ, ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಹೇಳಿ ಜನ ತಲೆ ಕೆಡಿಸ್ಕೊಳ್ಳುವಷ್ಟರಲ್ಲಿ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಹಿರಿಯ ವೈದ್ಯ ಡಾಕ್ಟರ್ ಆದಿಲ್ ಅನ್ನೋನನ್ನು ಅಲ್ಲಿ ರೇಡ್ ಮಾಡಲಾಯಿತು. ಆತನ ಪರ್ಸನಲ್ ಲಾಕರ್ನಲ್ಲಿ ಒಂದು ಅತ್ಯಾಧುನಿಕ ಬಂದೂಕು ಇರೋದನ್ನು ಪೊಲೀಸರು ಪತ್ತೆ ಮಾಡಿದ್ರು. ಆತನನ್ನು ಬಂಧಿಸಿದ್ರು. ನಂತರ ಡಾಕ್ಟರ್ ಆದಿಲ್ನ ವಿಚಾರಣೆ ನಂತರ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಕೆಲಸ ಮಾಡ್ತಿದ್ದ ಮತ್ತೊಬ್ಬ ವೈದ್ಯನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಡಾಕ್ಟರ್ಗಳು ಬ್ಯಾಕ್ ಟು ಬ್ಯಾಕ್. ಬಳಿಕ ವಿಚಾರಣೆ ನಡೆಸಿದ ಮೇಲೆ ಜಮ್ಮು ಕಾಶ್ಮೀರದ ಪೊಲೀಸರ ಮುಂದೆ ಈತ ಬೆಚ್ಚಿ ಬೀಳಿಸೋ ಮಾಹಿತಿಯನ್ನು ಬಾಯ್ಬಿಟ್ಟ. ತನ್ನ ಜೊತೆಗೆ 7 ಉಗ್ರಗಾಮಿಗಳಿದ್ರು. ಇದರಲ್ಲಿ ಹೆಚ್ಚಿನವರು ಡಾಕ್ಟರ್ಗಳೇ ಇದ್ರು. ಒಬ್ಬ ಮಹಿಳಾ ಡಾಕ್ಟರ್ ಕೂಡ ಇದರಲ್ಲಿ ಇದ್ದಾಳೆ ಅಂತ ಆತ ಬಾಯ್ಬಿಟ್ಟ. ಈ ಉಗ್ರಜಾಲಕ್ಕೆ ಪಾಕ್ ಮೂಲದ ಜೈಷ್ ಉಗ್ರ ಸಂಘಟನೆ ಮತ್ತು ಜಮ್ಮು ಕಾಶ್ಮೀರದಾದ್ಯಂತ ಆಕ್ಟಿವ್ ಆಗಿರೋ AQ ಬೆಂಬಲಿತ ಅನ್ಸರ್ ಉಗ್ರ ಸಂಘಟನೆಗೆ ಲಿಂಕ್ ಇದೆ. ಇವರೆಲ್ಲ ಪಾಕ್ನಲ್ಲಿ ಕೂತಿರೋ ಹ್ಯಾಂಡ್ಲರ್ಸ್ ಜೊತೆಗೆ ಕನೆಕ್ಟ್ ಆಗಿ ಆಪರೇಟ್ ಆಗ್ತಿದ್ದಾರೆ. ಅನೇಕ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉಗ್ರರ ಪೋಸ್ಟರ್ಗಳನ್ನು ಅಂಟಿಸಿ ಬೆಂಬಲ ಕೊಡೋದ್ರಿಂದ ಹಿಡಿದು ಶಸ್ತ್ರಾಸ್ತ್ರಗಳ ಸರಬರಾಜು ಮತ್ತು ಅವುಗಳನ್ನು ಬಳಸೋದರ ಲೆವೆಲ್ಗೆ ಇವರು ಎಲ್ಲ ಹದ್ದು ಮೀರಿ ಹೋಗಿದ್ದಾರೆ ಅನ್ನೋದನ್ನು ಅಧಿಕಾರಿಗಳು ಹೇಳಿದರು. ಸ್ನೇಹಿತರೆ, ಇವ್ರನ್ನ ಜಾಲಾಡಿದಾಗ ಉಗ್ರ ಗೋಡೌನ್, ಉಗ್ರ ಫ್ಯಾಕ್ಟರಿ, ಉಗ್ರ ಗೋದಾಮೆ ಸಿಕ್ಕಿತ್ತು. ಹರಿಯಾಣದ ಫರೀದಾಬಾದ್ನಲ್ಲಿ ಕಾರ್ಯಾಚರಣೆ ವೇಳೆ ಉಗ್ರನ ಮನೆಯಲ್ಲಿ ಬರೋಬ್ಬರಿ 2900 kg ತೂಕದ ಸ್ಫೋಟಕ ತಯಾರಿಸುವ ಮೆಟೀರಿಯಲ್ ಟೋಟಲ್ ಸಿಕ್ಕಿದ್ವು. ಇದರಲ್ಲಿ 360 kgಯ ಸ್ಫೋಟಕ. ಅದರಲ್ಲಿ ಕೆಲವರು ಹೇಳ್ತಾರೆ ಅಮೋನಿಯಂ ನೈಟ್ರೇಟ್ ಅದು ಅಂತ ಹೇಳಿ, ಕೆಲವರು ಹೇಳ್ತಾರೆ RDX ಅಂತ. ಇನ್ನಷ್ಟೇ ಅಧಿಕಾರಿಗಳು ಕ್ಲಿಯರ್ ಆಗಿ ಹೇಳಬೇಕು. ಒಟ್ಟು 360 kg ಸ್ಫೋಟಕ ಸಾಮಗ್ರಿ, ಹಾಗೆ 106 kg ಅಮೋನಿಯಂ ನೈಟ್ರೇಟ್, 20 ಟೈಮರ್ಸ್, 12 ಸೂಟ್ ಕೇಸ್, ಮತ್ತೊಂದು ಬಕೆಟ್ನಲ್ಲಿ ಸ್ಫೋಟಕ ದ್ರವ್ಯ, 4 ಬ್ಯಾಟ್ರಿ, ರಿಮೋಟ್, ವಾಕಿ ಟಾಕಿ ಸೆಟ್, ಅತ್ಯಾಧುನಿಕ ಬಂದೂಕುಗಳು ಮತ್ತು ಮದ್ದುಗುಂಡುಗಳು ಸಿಕ್ಕಿದ್ವು. ಜೊತೆಗೆ ಸ್ಫೋಟಕಗಳನ್ನು ಹೇಗೆ ತಯಾರಿಸಬೇಕು ಅನ್ನೋ ಕುರಿತು ಬುಕ್ಲೆಟ್ಸ್, ಮ್ಯಾಗಝೀನ್ಸ್ ಕೂಡ ಸಿಕ್ಕಿದ್ವು. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಪುಲ್ವಾಮಾ ದಾಳಿಯಲ್ಲಿ 80 kg RDX ಇಟ್ಟು ಸ್ಫೋಟಿಸಲಾಗಿತ್ತು. ಎಷ್ಟು? 80 kg. ಆದರೆ ಫರೀದಾಬಾದ್ನಲ್ಲಿ ಟೋಟಲ್ ಸ್ಫೋಟಕ ಮೆಟೀರಿಯಲ್ ಎಲ್ಲವೂ ಸೇರಿ ಸಿಕ್ಕಿದ್ದು ನಿಯರ್ಲಿ 2900 kg. ಅಲ್ಲಿ RDX 350 kg ಅನ್ನೋ ಮಾಹಿತಿ ಆರಂಭದಲ್ಲಿ ಬಂತು. ಇಲ್ಲ ಅದು ಅಮೋನಿಯಂ ನೈಟ್ರೇಟ್ ಅನ್ನೋ ಮಾಹಿತಿ ಆಮೇಲೆ ಬಂತು. ಇನ್ನೂ ಕೂಡ ಅಧಿಕಾರಿಗಳು ಕ್ಲಿಯರ್ ಆಗಿ ಹೇಳಲಿಲ್ಲ ಅದು RDX ಅಮೋನಿಯಂ ನೈಟ್ರೇಟ್ ಅಂತ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಇಲ್ಲಿ ಈ ಫರೀದಾಬಾದ್ನ ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನೂ ಒಬ್ಬ ಡಾಕ್ಟರ್, ಉಗ್ರ ಡಾಕ್ಟರ್ ಅಬ್ಸ್ಕಾಂಡ್ ಆಗಿದ್ದ. ಆತನನ್ನು ಹುಡುಕೋ ಪ್ರಯತ್ನವನ್ನು, ಅಬ್ಸ್ಕಾಂಡ್ ಆಗಿದ್ದ ಡಾಕ್ಟರ್ನ ಹುಡುಕೋ ಪ್ರಯತ್ನವನ್ನು ಏಜೆನ್ಸಿಗಳು ತೀವ್ರವಾಗಿ ನಡೆಸ್ತಾ ಇದ್ರು. ಆತನೇ ದಿಲ್ಲಿಯ ಕೆಂಪುಕೋಟೆ ಬಳಿ ನಡೆದ ಸ್ಫೋಟದಲ್ಲಿ I-20 ಕಾರ್ನಲ್ಲಿ ಮುಂದೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ ಅನ್ನೋದನ್ನ ಈಗ ತನಿಖಾ ಏಜೆನ್ಸಿಗಳು ಹೇಳ್ತಾ ಇದ್ದಾರೆ. ಇದು ಈ ಪ್ರಕರಣಕ್ಕೆ ಸ್ಫೋಟಕ ತಿರುವನ್ನ ಕೊಡುತ್ತೆ. ಜೈಷ್ ಉಗ್ರ ಲಿಂಕ್ ಅನ್ನ ಬಹುತೇಕ ಇದು ಎಸ್ಟಾಬ್ಲಿಷ್ ಮಾಡೋ ಲಕ್ಷಣ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಅಫಿಷಿಯಲ್ ಆಗಿ ಮಾಹಿತಿಯನ್ನ ನಮ್ಮ ಅಧಿಕಾರಿಗಳು ಕೊಡಬೇಕು. ಆದರೆ ಈಗ ಸಿಗ್ತಿರೋ ಉನ್ನತ ಅಧಿಕಾರಿಗಳ ಮೂಲಗಳ ಮಾಹಿತಿಯ ಪ್ರಕಾರ ಅದೇ ಡಾಕ್ಟರ್ಗಳ ಉಗ್ರಕೂಟಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಉಮರ್ ಈ ಗಾಡಿ ಸ್ಫೋಟ ಆಗೋ ಮುನ್ನ ಕಾರನ್ನ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದ ಅನ್ನೋ ಮಾಹಿತಿ
ಈಗ ಲಭ್ಯ ಆಗ್ತಾ ಇದೆ. ಒಂದು ಫೋಟೋ ಕೂಡ ಎಮರ್ಜ್ ಆಗ್ತಾ ಇದೆ. ಆತ ಕಾರ್ನಿಂದ ಹೀಗೆ ಇಣುಕಿ ನೋಡ್ತಾ ಇರೋದು ಕೆಲವೇ ಕ್ಷಣಗಳ ಮುನ್ನ ಸ್ಫೋಟಕ್ಕೂ ಕೂಡ. ಸೊ ಇಲ್ಲಿರುವಂತ ಪ್ರಶ್ನೆ, ಅಧಿಕಾರಿಗಳು ಬೆನ್ ಬಿದ್ದಿದ್ದಾರೆ, ಎಲ್ಲಾ ಕಡೆಯಿಂದ ಕವರ್ ಆಗ್ತಿದ್ದಾರೆ, ಹಿಡಿತಾ ಇದ್ದಾರೆ, ಸೀಸ್ ಮಾಡ್ತಿದ್ದಾರೆ, ಹಾಗಾಗಿ ಎಲ್ಲಾದ್ರೂ ತಗೊಂಡೋಗಿದ್ದನ್ನ ಬಚ್ಚಿಡಬೇಕು ಅಂತನಾ, ಅಥವಾ ನಮ್ಮ ಪ್ಲಾನ್ ಅರ್ಧಕ್ಕೆ ಹಾಳಾಗ್ತಿದೆ ಅನ್ನೋ ಫ್ರಸ್ಟ್ರೇಷನ್ ನಲ್ಲಿ ಆತುರವಾಗಿ ನಡೆಸಿದ ಸ್ಫೋಟನ ಇದು, ಅಥವಾ ಸ್ಫೋಟದ ಜಾಗ, ಉದ್ದೇಶಿತ ಜಾಗ ಇನ್ನೆಲ್ಲ ಇತ್ತು, ದಾರಿ ತಗೊಂಡು ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ಸ್ಫೋಟ ಏನಾದರೂ ಆಯ್ತಾ? ಈ ಎಲ್ಲ ಆ್ಯಂಗಲ್ನಲ್ಲೂ ಈಗ ಅನುಮಾನಗಳು ಜೋರಾಗಿ ಬೆಳೀತಾ ಇದೆ ಸ್ನೇಹಿತರೆ. ಜೊತೆಗೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಈ ಸ್ಫೋಟಗೊಂಡ I-20 ಕಾರ್ ಕೂಡ ಫರೀದಾಬಾದ್ನಲ್ಲಿ ಕೆಲ ದಿನಗಳ ಮುಂಚೆ ಓಡಾಡಿತ್ತು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಈ ನಡುವೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಕಚ್ಚಾ ಸ್ಫೋಟಕಗಳು ತುಂಬಿರೋ ಬ್ಯಾಗ್ ಒಂದು ಪತ್ತೆಯಾಗಿತ್ತು. ಕೃಷಿ ಭೂಮಿನಲ್ಲಿ ಸಿಕ್ಕಿತ್ತು, ಅಲ್ಲೂ ತನಿಖೆ ನಡೆಸಲಾಗ್ತಾ ಇತ್ತು. ಇದೆಲ್ಲದರ ನಡುವೆ ಈಗ ದಿಲ್ಲಿಯಲ್ಲಿ ಈ ಘಟನೆ ಆಗಿರೋದು.